ಚಲೋ ಅನ್ಸಂಗಿಲ್ಲ. ಏನಾಗೈತೆ ಕೇಳಿ ತಿಳ್ಕೊಂಡು ಹೋದ್ರಾತ. ಪಾರಿಗೆ ಫೋನ್ ಮಾಡ್ತಾನೆ ತಡಿ, ಗೊತ್ತಾಕತಿ. ಹಲೋ ಪಾರಿ. ಹಾ ಹಲೋ ಲಕ್ಷ್ಮಕ್ಕ, ಹೇಳ. ಪಾರಿ, ರೇಣಿಯರ್ ಮನಿ ಮುಂದೆ ಜಗ್ಗ ಮಂದಿ ನಿಂತಾರ್ಲಿ, ಏನಾಗೈತೆ ಅವ್ರ ಮನೆಯಾಗ? ಹೌದನ ಲಕ್ಷ್ಮಕ್ಕ, ನನಗೂ ಗೊತ್ತಿಲ್ಲ. ತಡಿ, ನಾ ಹೋಗಿ ತಿಳ್ಕೊಂಡು ನಿಮ್ಮ ಮನೆ ಕಡೆ ಬರ್ತೇನೆ. ಹಂಗೆ ಮಾಡೆ, ತಿಳ್ಕೊಂಡು ಬಾ. ಇಲ್ಲೇ ಕುಂತೇನೆ ನಾ ಹೊರಗೆ ಕಟ್ಟಿ ಮ್ಯಾಗ. ಮಳೆ ಇಲ್ಲ ಮಾರಿಲ್ಲ, ಯವ್ವ ಯವ್ವ ಏನು ಶೆಕಿ ಎಂತಾನ, ಸಾಕು ಬೇಕಾಗೈತೆ ನೋಡು. ಲಕ್ಷ್ಮೀಂದು ಅಕ್ಕ ಮತ್ತೆ ಕುಂತೀರಿ? ಬರ್ಲೇ ಪಾತಿ, ಕುಂತೇನೆ ನೋಡಿ, ಈಗ ಹೊರೆ ಮುಗಿಸಿ. ಲಕ್ಷ್ಮೀಂದು ಅಕ್ಕ, ಇವತ್ತು 4 ಮಕ್ಕಳದ ನಂದ ಕೆಲಸ 10 ಗಂಟೆ ಅಂದ್ರೆ ಆಗೈತಿ. ಅಡಿಗೆ ಮತ್ತು ಬಗ್ಯಾಣ ಭಾಂಡೆ ಎಲ್ಲ ಮಾಡೀನಿ. ನಮ್ಮ ಅತ್ತಿ ಇದ್ರೆ ಕೆಲಸ ಮಾಡಿಸಿ ಕೊಡಂಗಿಲ್ಲ. ಬಟ ಬಟ ಹಚ್ಚಿ ನಂದ ತಲೆಗೆ ಖರಾಬ್ ಮಾಡ್ತಾಳ. ಲಕ್ಷ್ಮಕ್ಕ ಬಾಪಾರಿ, ಹೋಗಿದ್ದೇನೆ. ಏನಾಗಿತ್ತಂತ? ಎದಕ್ಕ ನಮ್ಮನಿ ಮಂದಿ ಕುಡ್ಯಾರ? ಯವ್ವ ಲಕ್ಷ್ಮಕ್ಕ, ಮನಿ ಬಾಗಲ್ ಮುಂದೆ ಗಂಡ್ಮಕ್ಳು ತುಂಬ್ಯಾರ. ಹೆಂಗೆ ಹೋಗ್ಲಿ ನಾ ಒಳಗ? ಅದಕ್ಕೆ ನಾ ಹೆದ್ರಿ ಹೋಗ್ಲಿಲ್ವಾ, ಸೀದಾ ನಿಮ್ಮ ಮನೆ ಕಡೆ ಬಂದೆ. ಪಾರಿ, ಹೊಂಟಿದ್ದೆ ನಾನು. ಬಾಗಲ್ ಮಠ ಬಂದೆ, ಗಂಡ್ಮಕ್ಳನ್ನ ಮಂದಿನ ನೋಡಿ ಒಳಗೆ ಹೋಗಕ್ಕೆ ಧೈರ್ಯ ಆಗ್ಲಿಲ್ವಾ? ಅದಕ್ಕೆ ಜೀವ ಹೊಡೆದಾಡಕತ್ತೈತಿ. ಪಾಪ ಏನಾಗೈತಿ ಏನ ಗೊತ್ತಾಗವಲ್ದೆ. ಯಾರು ಹೋಗ್ಬೇಕು ಬಿಡ ಲಕ್ಷ್ಮಕ್ಕ, ರೇಣಿ ಬಂದಿಂದ ಗುರ್ತಕತ್ತೀಗ ಏನು ಅನ್ನೋದು. ಬಾರ ಮೀನಾಕ್ಷಿ, ಬಾದತ್ತನ್ರಿ ಕುಂತ. ಇವ ಈಗ ಬಂದೆ ನೋಡು ಒಳಗೆ. ಎಂಥ ಉಮ್ಮರೈತೆ, ಕುಂದ್ರಿ ಕೊಡವಲ್ದು ಪಡ್ಸಲಾಗ. ಅದಕ್ಕೆ ಬಂದು ಬಾಗಲಾಗ ಕುಂತ ನೀವ. ಇವ ಹ್ಞೂನ್ರಿ, ನಮ್ದರ ತಗಡು ಹೇಳ್ತೇನ್ರಿ ಲಕ್ಷ್ಮಕ್ಕರ, ಒಳಗೆ ನಿಂದ್ರಂಗ ಆಗೋದಿಲ್ಲ. ಯವ್ವ ಅಡಿಗೆ ಮಾಡೋ ಮುಂದಂತರೂ ಮೈ ಮೇಲೆ ನೀರು ಇಳಿತಾವ ನೋಡ್ರಿ ಆ ನಮ್ನಿ. ಅದಕ್ಕೆ ತಂಪತ್ನಾಗ ಅಡಿಗೆ ಮಾಡಿ ತೆಗೆದು ಬಿಡ್ತೇನ್ರಿಪ್ಪ. ಏನ್ರಿ ಎಲ್ಲರ ಒಳಗೆ ನಿಂದ್ರ ಕೊಡಂಗಿಲ್ಲ ಜಳ. ಯವ್ವ ಅದೆಂತ ಉಮ್ರು ಎಂತಾನ, ಈ ವರ್ಷ ಒಂದು ಮಳೆ ಮಕ ನೋಡ್ಲಿಲ್ಲ ನೋಡ್ ನಾವು. ಒಂದರ ಮಳೆ 8 ದಿನ ಆಗಿದ್ದ. ಕೇಳಬೇಡ ನೀನು. ಮೊದಲ ಎಲ್ಲ ತುಟ್ಟಿಗೂ ಆಗೈತ್ರಿ, ತಿನ್ನಾಕ ಸಾಲಂಗಿಲ್ಲ ದುಡ್ದಿದ್ದು. ಮತ್ತು ಮಳೆ ಇಲ್ಲಂದ್ರೆ ಇನ್ನೂ ಭಾಳ ರೇಟ್ ಹಾಕ್ತೈತಿ. ಮುಂದೆ ಜೀವನ ಭಾಳ ಕಷ್ಟ ಆಯ್ತು ನೋಡ್ರಿ. ಕರೆನಲ್ಲೇ ನೆನೆಸ್ಕೊಂಡ್ರೆ ಎದಿ ಜಲ್ ಅಂತತಿ. ಹೆಂಗೆ ಒಯ್ಬೇಕಿದನ ಸಂಸಾರದ ತೇರ ಅನ್ನಂಗಾಗೈತಿವ. ಅಯ್ಯ ಕುಂದ್ರ ಮೀನಾಕ್ಷಿ, ನಿಂತ ಬಿಟ್ಟಿಯಲ್ಲ. ಇವ ಕುಂತ ಅರ್ಬಿ ಹೊಲದ್ರಿ, ಸಾಕಾಗೈತೆ ನೋಡ್ರಿ ಜೀವನ. ಇವ ಏನಾರ ಆಗ್ಲಿಲ್ಲ, ಒಂದು ವಿದ್ಯೆ ಐತಿ ಬಿಡ್ಲೆ ಮೀನಾಕ್ಷಿ ನಿನ್ನ ಕಡೆ. ಮಳೆ ಆಗಲಿ ಬಿಡ್ಲಿ, ಒಂದು ಜಂಪರ್ ಹೊಲಿದ್ರೆ ಹೊಡೆ ತುಂಬತದ ನಿಂದು. ನಮ್ದು ಎದಕ್ಕೆ ಬೇಕು ಜೀವನ? ಸಾಲಿ ಕಲೆ ವಯಸ್ಸಿನಾಗ ಮದುವೆ ಮಾಡಿ ಕೊಟ್ಟಾವು. ಏನು ಮಾಡ್ಬೇಕಿಂತದು? ಹೊಲ್ದಾಗ ಹೊರೆ ಮಾಡೋದು ಬಿಟ್ರೆ ಮತ್ತೊಂದು ಏನೂ ಗೊತ್ತಿಲ್ಲ ನಮಗೆ. ಮಳೆ ಇದ್ರೆ ಹೊಲ್ದಾಗ ಹೊರೆವು ಸಿಗ್ತಾವು ಬೇ. ಮಳೆಗಾಲ ಆಗ್ಲಿಕ್ರ ನಮ್ಮಂಥವ್ರು ಬದುಕೋದು ಹೆಂಗೆ? ಖರೇನ್ಲೇ ಪಾರಿ, ನೆನೆಸ್ಕೊಂಡ್ರೆ ಹೊಟ್ಟೆ ರೂಮ್ ಅಂತತೆ. ಇವ್ವ ಹೆಂಗೆ ಮಾಡೋದು ಏನು ಅನ್ನಂಗಕ್ಕತಿ. ಎದ್ದಿದ್ದೆಲ್ಲ ಮನೆಯಂದು ಒಟ್ಟು ರೊಕ್ಕನ ಓಟು ಹೊಲಕ್ಕೆ ಬಿತ್ತಾಕ ಮಾಡಕ್ಕೆ ಖರ್ಚು ಮಾಡೀವಿ. ಬಗಾನ ಪೀಕ್ ಬರ್ಲಿಕ್ರೆ ಹೇಳ್ತೇನೆ ಪಾರಿ, ಉರ್ಲು ಹಾಕೊಳ್ಳೋ ಪರಿಸ್ಥಿತಿ ನೋಡಿ ನಮ್ದು. ಬಿಡ ಲಕ್ಷ್ಮಕ್ಕ, ಹಂಗೆ ಮಾಡ್ಕೋಬೇಡ. ಮನ್ಸಿಗೆ ಕೆಟ್ಟ ಅಂಥವೆಲ್ಲ ಕೆಟ್ಟ ವಿಚಾರ ಇಟ್ಕೋಬೇಡವ. ಏನಾಗಂಗಿಲ್ಲ, ಹುಡ್ಸಿದ್ದೇವ್ರು ಹುಲ್ ತಿನ್ಸಂಗಿಲ್ಲ. ನೋಡಿಲೆ, ಭೂಮಿ ತಾಯಿ ಮನುಷ್ಯರ ಮೋಸ ಮಾಡ್ಬೋದು ಜಗತ್ನ್ಯಾಗ. ಎಲ್ಲಿ ಬಿಸ್ನೆಸ್ನ್ಯಾಗ ಮೋಸ ಆಗ್ಬೋದು, ಭೂಮಿ ತಾಯಿಗೆ ಹಾಕಿದ್ದು ಎಂದೂ ನಮಗೆ ಮೋಸ ಆಗೋದಿಲ್ಲ. ಇದನ್ನು ತಿಳ್ಕೊನಿ. ಇದೊಮ್ಮೆ ಮಾತಾಡಿದ್ವಾ ಇಂಥವು ಸಾಯವು ಪಾಯವು ಅಂದೆ ಅಂದ್ರೆ ನಾ ಸುಮ್ಮನೆ ಇರಂಗಿಲ್ಲ ನೋಡು. ನಿಮ್ಮಂಥವ್ರು ಹೊಲ ಮಾಡೋದ್ರಿಂದ ನಮ್ಮಂಥವ್ರದ್ದು ಹೊಲ್ದಾಗ ದುಡಿಯೋರ್ದು ಹೊಟ್ಟೆ ತುಂಬತೈತಿ. ನೀವ ಧೈರ್ಯ ಕಳ್ಕೊಂಡು ಬಿಟ್ರೆ ನಮಗೆ ಯಾರು ಧೈರ್ಯ ಹೇಳಾರದಾರ? ಖರೆ ಬಿಡು ಪರವ. ಆದ್ರೆ ಈ ಬಿಸಿಲು ನೋಡಿದ್ರೆ ಹೊಟ್ಟೆ ರೂಮ್ ಅಂತೈತಿ. ಒಂದರ ಯಾವ್ದ್ರ ಮಳೆ ಬಿದ್ರೆ ಏಟ್ರಾಟ ಹೊಟ್ಟೆ ಗಂಜರ ಆಗ್ತತಿ. ಏನು ಮಾಡ್ಬೇಕು ಬಾ? ದೇವರು ಯಾಕೆ ಕಣ್ಣು ಮುಚ್ಕೊಂಡು ಕುಂತಾನ ಗೊತ್ತಿಲ್ಲ. ಧೈರ್ಯ ಮಾಡ್ಕೊರಿ ಲಕ್ಷ್ಮಕ್ಕ, ಏನಾಗಂಗಿಲ್ಲ. ಒಂದು ಏನಾರ ಕೆಟ್ಟಾಗತ್ತೈತೆ ಅಂದ್ರೆ ನಮ್ಗೆ ಚಲೋ ಆಗೋದಿರ್ತೈತೆ ಮುಂದೆ. ರೇಣಿ ಬರಲೇ ಇಲ್ವಾ? ಏನು ಮತ್ತೆ ಅವ್ರ ಅತ್ತಿ ಅವ್ರ ಮಾವಿಗೆ ಏನಾರ ಆಗೈತನ್ಲಿ? ಅಯ್ಯ, ಹಂಗಾಗಿದ್ರೆ ಊರಾಗ ಸುದ್ದಿ ಹಾಕಿದ್ದಿಲ್ಲನ? ಎಲ್ಲಿ ಬಿಡು, ಹಂಗೇನಾಗಿದ್ದಲ್ಲದು. ಒಟ್ಟ ಗಮ್ಮಂತಿ ಯಾಕೆ ಕುಡಿಯಾರ ಆತ ತಿಳಿವಲ್ಲ ನನಗೆ. ಪಾಪ ರೇಣುಂದು ಅಕ್ಕನ ಪರಿಸ್ಥಿತಿ ಏನಾಗೈತಿ ಗೊತ್ತಿಲ್ಲ. ಹ್ಞೂನ್ಲೇ, ಇಷ್ಟೊತ್ತಿಗೆ ಬರ್ತಿದ್ಲು ಪಾಪ. ಯಾಕ ಬೇಸೆ ಆಗ್ವಲ್ವಾ ನಮಗೆ? ಲಕ್ಷ್ಮಕ್ಕರ 2-3 ಕಾರು ಹೋದ್ವು. ತಡ್ರಿ ಬರ್ಬೋದಿಲ್ಲೇ ಕುಂದ್ರು. ಅಯ್ಯ 2-3 ಕಾರು ಹೋದ್ವು ಅಂದ್ರೆ ಆತು ಬಿಡು. ಹೋದ್ರಂಗಾರ ಅವ್ರು ಬಂದಾರ. ಅವ್ರು ಹೋದ್ರೆ ಬರ್ತಾ ತಡಿ ರೇಣಿ. ಲಕ್ಷ್ಮಕ್ಕ, ಅಯ್ಯ ಬರ್ಲಿ ರೇಣಿ ಇತ್ತಾಗ. ಇವ ಅವ್ರ ಹೆಣ ಎತ್ಲಿ ಕಾಲಿಗೆ ಒದ್ದಾರ ನೋಡು. ಯಾಕ್ಲಿ ರೇಣಿ, ಯಾರದು ಒದ್ದಾರ? ನಿನ್ನ ಗಂಡನ? ಇಲ್ಲ ಲಕ್ಷ್ಮಕ್ಕ, ಅವೇನಂದಿಲ್ಲ. ಮನ್ಯಾಗ ಒಂದು ದೊಡ್ಡ ಕತಿ ಆಗೈತಿ. ಇಲ್ಲ ಬಾ, ನಾನು ಅಂತೇಳಿ ಕುಂದ್ರೆ ಏನಾಗೈತೆ ಅನ್ನೋದು ಚಂದ ಹೇಳಿ ನನಗೆ. ರೇಣಿ, ನಿಮ್ಮ ಅತ್ತಿಗೆ ನಿಮ್ಮ ಮಾವಿಗೆ ಏನ್ರ ಆರಾಮಿಲ್ಲ ಅಂದ್ಲಿ? ಎಷ್ಟು ಮಂದಿ ಬಂದಿದ್ರಲ್ಲ? ಅವ್ರಿಗೇನು ದಾಡಿ ಆಗೈತಿ ಬಿಡ ಲಕ್ಷ್ಮಕ್ಕ, ಆರಾಮದಾರ. ನಮ್ಮನ್ನ ಆರಾಮಿದ್ದಾರನ್ನ ಅಗಲಿಸ್ಬೇಕಂತಾರ ಅವ್ರು. ಅಂದ್ರೆ ನಮ್ಮ ನಾದ್ನಿ ಬೇಕಿ ಮದುವೆ ಆಗ್ಲಾರ್ದ ಮನ್ಯಾಗ ಕುಂತಾಳ 40 ವರ್ಷ ಆಕಿಗೆ. ಆಕಿ ಬಂದು ವರಾನ ಆರಸುಗೊಂತ ಮದುವೆನೇ ಆಗಿಲ್ಲಕಿ. ಹಂಗೆ ಮನೆ ಹಿಡಿದು ಕುಂತಾಳೀಗ. ಈಗೀಗ ನಮ್ಮ ನಾದ್ನಿ ಗಂಡಗ ನಮ್ಮ ನಾದ್ನಿಗೆ ವಜ್ಜಿ ಬಂದೈತಿ. ಯಾಕಂದ್ರೆ ತನ್ನ ಮೇಡು ಗಂಡು ಹುಡುಗರಿಗೆ ಮದುವೆ ಮಾಡಕತ್ತಾಳ. ಈಗ ಯಾಕೆ ಮದುವೆ ಆಗ್ಲಾರ್ದ ಮನ್ಯಾಗ ಅದಾಳ ಅಂತಂದು ಎನ್ಕ್ವೈರಿ ಮಾಡ್ತಾರೆ ಬಂದಾರ. ಎಲ್ಲರೂ ಹೆಣ್ಣು ಕೊಡಕ್ಕೆ ಬಂದಾರ. ಅದಕ್ಕಿನ್ನ ನನ್ನ ಗಂಡಗ ಗಂಟು ಹಾಕ್ಬೇಕಂತ ವಿಚಾರ ಮಾಡಕತ್ತಾರ ಈಗ. ಅಲ್ಲಲೇ, ಅವ್ರು ಗಂಟು ಹಾಕ್ತೇನೆ ಅಂತಾರ. ನೀ ಯಾಕೆ ಸುಮ್ಮನಿದ್ದಿ? ನಾ ಸುಮ್ಮನೆ ಇದ್ದಿದ್ದಿಲ್ಲ ಲಕ್ಷ್ಮಕ್ಕ.
ನಾ ಅದನ್ನೆಲ್ಲ ಕೇಳಿ ನಮ್ಮೂರು ದೈವನ ಕುಡಿಸ್ತೇನೆ ಅಂದು ಓಡಿ ಹೊರಗೆ ಬರಾಕ ಬಂದೆ ನಾನು. ಅಷ್ಟೊತ್ತಿಗೆ ಎಳೋದು ನಮ್ಮ ಅತ್ತಿ ಕಾಲಿಗೆ ತೊಡಿಗೆ ಜಾಡಿಸಿ ಒದ್ದಾಳ ನೋಡು. ಅಯ್ಯೋ ಅಯ್ಯೋ ಅದು ಮುದುಮೂಳಿ, ಅದೆಂತ ನಿಕ್ಕರ್ಮಿ ಐತ್ಲಿ ಅದು. ಮತ್ತು ನಿನ್ನ ಗಂಡ ಸುಮ್ಮನೆ ಕೂತಿದ್ ನಾನು ಇದನ್ನೆಲ್ಲ ನೋಡಿ. ಇಲ್ಲ ಲಕ್ಷ್ಮಕ್ಕ, ಅವನದೇನು ತಪ್ಪಿಲ್ಲ. ನಾ ಮರೆಯವಲ್ಲ, ನಾ ಯಾವ್ದ್ರ ಕೆರೆಗೆ ಬಿದ್ದು ಸಾಯ್ತೇನೆ ಹೊರತು ನಾ ಮದುವೆ ಆಗಂಗಿಲ್ಲ ಅಂತನವ. ಮತ್ತು ಒಲ್ಲೆಂದ್ರು ಇವ್ರು ಮಾಡ್ಕೊಂತ ಗಂಟು ಬಿದ್ದಾರನ್ರಿ. ಎಲ್ಲ ನಮ್ಮ ಅತ್ತಿದ್ದ ನೋಡ್ಕತಂತ್ರ. ಈಗ ಮಗಳಿಗೆ ಒಟ್ಟು ತ್ರಾಸ ಬಂದೈತಿಲ್ಲ, ಅದನ್ನ ಯಾರ ಜೀವನ ಯಾಕೆ ಹಾಳಾಗವಲ್ದಕ್ಕ. ಒಟ್ಟು ಮಗಳಿಗೆ ಆರಾಮ ಆಗ್ಬೇಕು ಅಕ್ಕಿ ತಲೆಯಾಗ. ಇದು ಚಲೋ ಐತಿ ಬಿಡ್ರಿ. ಮಗಳದ ಮನಿದು ಉದ್ಧಾರ ಮಾಡಕ್ಕೆ ಹೋಗಿ ಮತ್ತು ಮಗಂದ ಮನಿ ಹಾಳಾಗ್ತೈತಿ. ಮತ್ತು ಅದಕ್ಕೆ ಕಣ್ಣ ಕಾಣೋದಿಲ್ಲ ಇವ್ರಿಗೆ. ಅಲ್ಲ ನೀ ಯಾಕೆ ಸುಮ್ಮನಿದ್ದಿ? ಯಾಕೆ ಕಂತ ಕೇಳ್ಬೇಕಾಗಿತ್ತು ನೀನು? ಕೇಳಿದ್ರಂತಾಳ ನಿನಗೆ ಮಕ್ಕಳಿಲ್ಲ ಮರಿ ಇಲ್ಲ ಗೊಡ್ಡೆದಿ ನೀನು. ಹಾಂ, ನನ್ನ ಮಗಗ ನಾ ಇನ್ನೊಂದು ಮದುವೆ ಮಾಡಿ ಮೊಮ್ಮಕ್ಕಳು ಆಡ್ಸಕ್ಕೆ ನೋಡಿ ನೀ ಏನು ಮಾಡ್ತೀ ಅಂತಾಳ. ಇವ್ವ ಮುದುಗಳ್ಳಿ ಹಗರಿಲ್ ಬಿಡು ಅದು. ಹಾಂ, ನೆರಿ ಅದಾವಲ್ಲ ಇವ ಎಲ್ಲಿಟ್ಟೈತೆ ಬುದ್ಧಿನ. ಈಗ ಈ ಕೇಳೆ ಇನ್ನೊಂದು ಮದುವೆಗಕ್ಕೆ ಹೋದ್ರೆ ಏನು ಮಾಡ್ತಾಳ? ಹಾಂ, ಇಲ್ಲೋಣ ರೇಣಿ, ನೀನು ನಿನ್ನ ಗಂಡು ಗಟ್ಟಿರ್ರಿ. ಏನ ಇನ್ನೊಬ್ರಿಗೆ ಯಾಕೆ ತಿಳಿ ಕೆಡಿಸ್ಕೊಂತೀನಿ ನೀನು? ಅವ್ ಹೂ ಒಂದು ಮಾಡ್ಕೋತಾನೆ ಅಂದ್ರೆ ಮಾಡ್ತಾರವ್ರು. ಅವಂತ ನಮ್ಮ ನಾದ್ನಿ ಗಂಡ ನಮ್ಮ ಅಕ್ಕನ ಮದುವೆ ಮಾಡ್ಕೊಂಡು ಚಲೋ ಆತ. ಇಲ್ಲ ಗಂಟು ಮುಟ್ಟಿ ಕಟ್ಟಿ ನಿಮ್ಮ ಅಕ್ಕನ ನಿಮ್ಮ ಮನೆಗೆ ಕಳಿಸ್ತಾನೆ ನೋಡು ಅಂತಾನವ. ಅಯ್ಯ ಊರ್ ಮುಕ್ಕಳ ಬಿಡಿವ. ತನ್ನ ಮನೆ ಉದ್ಧಾರ ಮಾಡ್ಕೊಳಕ ಮಂದಿ ಮನೆ ಹಾಳು ಮಾಡವ ಇವ. ಏನು ಮಾಡಲಿ ತಿಳಿಯವಲ್ದ ನನಗೆ ಲಕ್ಷ್ಮಕ್ಕ. ತಲೆ ಚಿಟ್ಟ ಅನ್ನಂಗಾಗೈತೆ ನೋಡಿ ಇವತ್ತನಕ್ರ. ಅಲ್ಲ ಅದು ನಿಮ್ಮ ಮಾವ ಊರು ಸಾಬರಿ ಎಲ್ಲ ಮಾಡಕ್ಕೆ ಹೋಗ್ತಾನಲ್ಲ. ಈಗ 16 ಮಂದಿ ಜಗಳ ಹರಿದು ಬರ್ತಾನ ದೊಡ್ಡಸ್ತನ ಮಾಡ್ಕೊಂತ. ಮತ್ತು ಸುಮ್ಮನೆ ಕುಂತಿದ್ನ ಏನ್ರ ಅಂದನ ಇಲ್ಲ ವಾಳ್ಯಾಗ. ಏನಂತಾರ ಬಿಡಪ್ಪ ರಕ್ಕ, ಮಗಳ ಮನೆ ಉದ್ಧಾರ ಆದ್ರೆ ಸಾಕು. ಯಾರ ಜೀವನ ಹಾಳಾಗಿ ಹೋದ್ರು ಅವ್ರಿಗೇನು ಫರಕ್ ಬೀಳಂಗಿಲ್ಲ. ರೇಣಕರ, ನೀವು ಧೈರ್ಯ ಭಾಳ ತಗೋಬೇಕು. ಏನು ನಿಮ್ಮ ಮೊದ್ಲ ನಿಮ್ಮ ಗಂಡನ ಕೂಟ ಚಂದ ಮಾತಾಡ್ರಿ. ಅವ್ರ ತಲೆಯಾಗ ಏನು ವಿಚಾರ ಐತಿ ತಗೊಂಡು ಮುಂದಿನ ನಿರ್ಧಾರ ತಗೋರಿ ನೀವು. ಇಲ್ಲಿ ನೋಡ್ರಿ ನೀ ನೆನಪಿಟ್ಕೋ, ನಿನಗೆ ತವ್ರ ಮನೆಯವ್ರು ಯಾರು ಹಿಂದೆ ಸಪೋರ್ಟ್ ಇಲ್ಲ ಅಂತ ಹೇಳಿ ನೀನು ನನಗೆ ಯಾರು ಇಲ್ಲ ಅಂತ ಒಟ್ಟ ತಲೆಯಾಗ ಇಟ್ಕೊಳಕ್ಕೆ ಹೋಗ್ಬೇಡ. ಇವತ್ತಾಗಿದ್ದಾಗಿ ಹೋತ. ಇನ್ನು ಮೇಲೆ ಯಾವ್ಯಾಕ್ಯಾರ ಯಾವನಾರ ನಿನ್ನ ಗಂಡನ ಮದುವೆ ವಿಷಯ ತೊಗೊಂಬಂದ್ರೆ ಒಂದು ಫೋನ್ ಹಚ್ಚಿ ನಮಗೆ ಬಂದು ಅವ್ರ ಜಲಮನ ಜಾಲಾಡ್ತೇವೆ. ಯಾಕ ಊರಾಗ ನಿನಗೆ ಹೇಳೋರು ಕೇಳೋರು ಯಾರಿಲ್ಲ ಅಂತ ತಿಳ್ಕೊಂಡ್ರನ್ನ ಅವ್ರು. ಏನ ಲಕ್ಷ್ಮಕ್ಕ, ನನಗೆ ಹಿಂದೆ ತವ್ರ ಮನೆಯವ್ರು ಬೆಂಬಲಿಲ್ಲ ಅಂತ ಹೇಳಿ ಅವ್ರದ್ದು ದೌರ್ಜನ್ಯ ನಡೆದೈತೆ ನನ್ನ ಮೇಲೆ. ನೀ ಯಾಕೆ ಹೆದರ್ತಿಲ್ಲ? ನೀನು ತವ್ರ ಮನೆಯವ್ರು ಇಲ್ಲಂದ್ರೆ ಏನತ್ತ? ಹಾಂ, ನಿನಗೆ ಅಕ್ಕಂಗ್ಯಾರ ಇದ್ದಂಗದೇನೋ ಉಣ್ಯಾಗ ನಿನಗೆ ನಾವು ಬೆಂಬಲ ಮಾಡ್ತೇವೆ. ಯಾವವ ಇನ್ನೊಂದು ನಿನ್ನ ಗಂಡಗೆ ಮದುವೆ ಮಾಡವ ಬಂದಿಲ್ಲ ನಮ್ಮ ಊರಾಗ ಮೆಟ್ಟು ಹತ್ತನ್ನ ಅವ್ನು ಹೇಳ್ತಾನ ನಾವ. ಇಲ್ಲಿ ನೋಡ್ರಿ, ಕಸಬರಿಗೆ ತಗೊಂಡು ಬರಬ್ಬರಿ ಪೂಜೆ ಮಾಡೇ ಕಳ್ಸನ ಅವ್ರನ್ನ ಊರು ಬಿಟ್ಟು. ಅಂದ್ರೆ ಇನ್ನೊಬ್ಬರ ಮನೆ ಹೆಣ್ಮಕ್ಳ ಜೀವನ ಏನು ತಿಳ್ಕೊಂಡ್ರ ಹಂಗಾನ? ನೀವು ಯಾಕೆ ಹೆದರ್ತೀರಿ ರೇಣೊಂದು ಅಕ್ಕ? ಮತ್ತು ನಾವು ಅದೇವಿ ನಿಮ್ಗೆ ಹಿಂದೆ ಸಪೋರ್ಟ್ಗ. ನಿಮ್ಮ ಮಾತು ಕೇಳಿ ಹೋಗಿದ್ದ ಜೀವ ಹೊಳಿ ಬಂತು ನೋಡು ನನಗೆ. ನೀನು ಕುಂಟೆನ ಕುರುಡೆ ಏನಾಗೈತೆ ನಿನಗೆ? ಮಕ್ಕಳಾಗಿಲ್ಲ ಅಂದ್ರೆ ದೇವ್ರು ಕೊಟ್ಟಾಗ ಅಕ್ಕವ. ಏನು ಮನ್ಯಾಗ ಅಡಿಗೆ ಮನ್ಯಾಗ ಮಾಡವನ ಅವನ್ನ? ಇಲ್ಲೋಡ, ನಮ್ಮ ಊರಾಗ ನಾಟಿ ವೈದ್ಯದನ. ಎಂತೆಂಥವ್ರಿಗೆ ಮಕ್ಕಳಾಗ್ಯಾವಲಿ. ನಿನ್ನ ಒಂದಿನ ಕರ್ಕೊಂಡು ಹೋಗನ್ ನಾನು. ಅಂತೂ ಮಿಕ್ಕಿ ಮಕ್ಕಳಾಗ್ಲಿಕ್ಕೂ ತಲೆ ಕೆಡಿಸ್ಕೊಬೇಡ. ಅನಾಥಾಶ್ರಮದಿಂದ ಒಂದು ಹುಡುಗನ ಯಾವ್ದಾರ ಹುಡುಗರಾಗಲಿ ಹುಡುಗಿಯರಾಗಲಿ ಒಂದು ದತ್ತಕ್ಕೆ ತಗೊಳ್ಳಂತಿ. ಇಲ್ಲೋಡ ರೇಣಿ, ಹಡದ ತಾಯಿಗಿಂತ ಪಡದ ತಾಯಿ ಭಾಳ ಮೇಲಂತಕ್ಕಿ. ಅಷ್ಟ ಮಾಡ್ತೀನಿ ವಾ ಲಕ್ಷ್ಮಕ್ಕ. ಇನ್ನೊಂದು 2 ವರ್ಷ ದವಾಖಾನಿಗೆ ತೋರಿಸ್ತೀನಿ. ಆತು ಚಲೋ ಆತು. ಇಲ್ಲ ಅಂದ್ರೆ ಯಾವ್ದಾರ ಒಂದು ಅನಾಥಾಶ್ರಮದಾಗ ಒಂದು ಹುಡುಗರ ಹುಡುಗಿಯರ ದತ್ತಕ್ಕೆ ತಗೊಂಡು ನನ್ನ ಜೀವನಕ್ಕೆ ಒಂದು ಆಧಾರ ಮಾಡ್ಕೊತೀನಿ. ಈಗ ಶಾಣಕ್ಕೆ ಅದಿ ನೋಡ್ಲಿ. ಇವು ಆಗಿದ್ರೆ 2 ಮಕ್ಕಳಾಗಿರ್ತಿದ್ವ ಲಕ್ಷ್ಮಕ್ಕ. ಈಗ ಏನು ಮಾಡಲಿ, ತವ್ರ ಮನೆ ನೋಡಿದ್ರೆ ತಾಯಿ ಇಲ್ಲ ನನಗೆ, ಬಣೆತನ ಮಾಡೋರು ಯಾರಿಲ್ಲ. ಬೇಡ ಮುಂದಕ್ಕೆ ನೋಡಿದ್ರೆ ತಂದು ಗುಳಿಗೆ ತಗೊಂಡು ನನ್ನ ಕಾಲ ಮೇಲೆ ನಾನು ಕಲ್ಲು ಎತ್ತಿ ಹಾಕ್ಕೊಂಡೇನೆ ನೋಡು. ಹಂಗಾಕೈತ್ಲಿ ರೇಣಿ, ಒಮ್ಮೆ ದೇವರು ಕಣ್ಣು ತೆಗೆದು ಕೊಟ್ಟಿರ್ತಾನ, ತಗೊಂಡ್ಬಿಡ್ಬೇಕು ನಾವು. ಬಿಟ್ಟಿವಿ ಕೆಟ್ಟಿವಿ ಅಂತ ತಿಳ್ಕೊ ನೀನು. ಈ ಸರಿ ರೇಣಿ, ನಿಂತಿಗಿಂತ ತಂದ್ರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಬಾಣೆತನ ಹುದಲ ನಾ ಮಾಡ್ತಾನೆ ರೇಣಿ, ನೀ ಎದರ್ದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಬೇಕಾದಷ್ಟು ದನ ಅದಾವ ನಮ್ಮ. ಒಂದು 500-600 ಕುಳ್ಳು ಹಚ್ತೇನೆ ನಾನು. ಹಾಂ ಲಕ್ಷ್ಮಕ್ಕ, ಒಂದಿಷ್ಟು ನೀರು ಹಾಕಿ ನಿನಗೆ ಹೊಟ್ಟಿಗೆ ಕೊಟ್ಲಂದ್ರೆ ಏನೇವ ಬಾಣೆತನ ಮಾಡೋದು ನಾವು ಮಾಡ್ತೇವೆ ಇಬ್ರು ಕೂಡಿ. ನೀ ಒಟ್ಟ ಯಾವ್ದು ತಲೆ ಕೆಡ್ಸ್ಕೊಬೇಡ. ನೀ ಹಡೇದಂದ ವಿಚಾರ ಮಾಡು. ಇವ ದಿಕ್ಕಿಲ್ದವ್ರಿಗೆ ದೇವರ ಗತಿ ಅಂತ ನನ್ನ ಪಾಲಿಗೆ ನೀವ ದೇವ್ರು ನೋಡುವ. ಏನು ಕಟ್ಕೊಂಡು ಹೋಗ್ತೇವೆ ಬಿಡ್ಲಿ ರೇಣಿ, ಎಲ್ಲ ಇಲ್ಲೇ ಬಿದ್ದಿರ್ತೈತಿ. ಚಲೋ ಕೆಟ್ಟ 2 ಒಯ್ತೇವೆ ಮೇಲೆ ಹೋಗ್ಬೇಕಾರ. ಏನೇ ಇರೋದ್ರಾಗ ಒಂದಿಟ್ಟು ನಮ್ಮ ಕೈಲಾದಷ್ಟು ಒಬ್ರಿಗೊಬ್ರು ಸಹಾಯ ಮಾಡೋದು. ಅಲ್ಲಲ್ಲಿ ಒಂದೇ ಉಣೇನಾರು ದಿನ ಬೆಳಗಾದ್ರೆ ಒಬ್ರು ಮಕ್ಕ ಒಬ್ರು ನೋಡ್ತೀವಿ. ಒಂದೇ ಮನೆಯವ್ರು ಇದ್ದಂಗೆ ಅದೇವಿ. ಹಾಂ, ಅಕ್ಕಂಗ್ಯಾರು ಸರಿ ನೋಡ್ತೀವಿ. ಏನು ಕಟ್ಕೊಂಡು ಹೋಗ್ಕತಿ? ಏನು ಅದೊಂದು ಬಾಣೆತನ ಹೋದಿಲ್ಲ. ಅದೇನು ದೊಡ್ಡ ಆಗದ ನಾವು ಅತ್ತಾಗ ಬೆಕ್ಕದಂಗೆ ನಾವು ಮಾಡ್ತೇವೆ. ನೀ ತೆರೆ ಕೆಡಿಸ್ಕೊಬೇಡ ರೇಣಕರ. ನಿಮಗೇನು ಕೂಸಿಗೆ ಏನೇನು ಬೇಕೆಲ್ಲ ಹೊಲ್ದು ಕೊಡ್ತೇನೆ ರೀ ನಾ. ಎದರದು ತಲೆ ಕೆಡಿಸ್ಕೋಬೇಡ್ರಿ ನೀವು. ರೇಣೊಂದು ಅಕ್ಕ ದಿನ ಮತ್ತು ಕುದಿಸಿದ್ದು ತತ್ತಿ ತಂದು ಕೊಡ್ತೇನು, ತಿಂದ ಗಟ್ಟಿ ಆಗ್ರಿ ನೀವು ಆರಾಮ. ರೇಣಿ ನಡಿಲೆ, ಹೊತ್ತಾಗೈತಿ, ಬಿಸಿ ರೊಟ್ಟಿ ಮಾಡೀನಿ, ಉಣ್ಣು ನಡಿ. ಏನಾರು ತಿಂದಿದ್ದೇನೆ ಇಲ್ಲಲೇ ರೇಣಿ ಮುಂಜಾನೆ?
ಎಲ್ಲಿ ತಿಂತಿ ಬಿಡಪ್ಪ ರಕ್ಕ ಮುಂಜಾನೆ 7ಕ್ಕ ಬಂದಾವು. ರೇಣಿ ಪರವ ಮೀನಾಕ್ಷಿ ಪಾತವ ಹೇಳ್ರಿ ನಮ್ಮನೆ ರೊಟ್ಟಿ ಪಲ್ಯ ಮಾಡೀನಿ ಇವತ್ತು ಇಲ್ಲೇ ಉಣ್ಣನಂತ ನಡಿ ರೇಣಿನ ಕರ್ಕೊಂಡು. ಹೌದು ತಗೋ ಲಕ್ಷ್ಮಕ್ಕ ನಡಿ ಇಲ್ಲೇ ಉಣ್ಣನಂತ ನಡ್ಲಿ ಹೇಳ ಮೇಲೆ. ತಡ್ರಿ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸಿಕೆ ಐತೆ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಹೊಸದಾಗಿ ನಮ್ಮ ಚಾನಲ್ನ ಯಾರು ನೋಡಕತ್ತೀರಿ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ನಮ್ಮ ವಂದನೆಗಳು.